ಡೈರಿ ವೃತ್ತ ಅರಸೀಕೆರೆ ರಸ್ತೆ ಬಳಿ ಕೈಗಾರಿಕಾ ಪ್ರದೇಶದಲ್ಲಿ ಸಣ್ಣ ಕೈಗಾರಿಕಾ ಇಂಡಸ್ಟ್ರಿಯಲ್ ಅಸೋಸಿಯೇಷನ್ ಭವನದ 2ನೇ ಅಂತಸ್ತಿನ ಭವನದ ಶಂಕುಸ್ಥಾಪನೆ ಸಮಾರಂಭಕ್ಕೆ ಶುಕ್ರವಾರದಂದು ಗುದ್ದಲಿ ಪೂಜೆ ಸಲ್ಲಿಸಿ ಕಟ್ಟಡ ನಿರ್ಮಾಣಕ್ಕೆ ನಗರಸಭೆ ಅಧ್ಯಕ್ಷರಾದ ಎಂ ಚಂದ್ರೇಗೌಡರು ಚಾಲನೆ ನೀಡಿದರು. ನಂತರ ಮಾಧ್ಯಮದೊಂದಿಗೆ ಮಾತನಾಡಿ ನಗರಸಭೆ ಅಧ್ಯಕ್ಷರಾದ ಎಂ ಚಂದ್ರೇಗೌಡ ಮಾತನಾಡಿ 2ನೇ ಅಂತಸ್ತಿನ ನೂತನ ಕಟ್ಟಡ ನಿರ್ಮಾಣಕ್ಕೆ ಈಗಾಗಲೇ ಗುದ್ದಲಿ ಪೂಜೆ ನೆರವೇರಿದೆ. ಈ ಕಟ್ಟಡ ಸಂಘಕ್ಕೆ ಉಪಯೋಗವಾಗಲಿ ಎಂದು ಶುಭ ಹಾರೈಸುವುದಾಗಿ ಹೇಳಿದರು. ಎಫ್ಕೆಸಿಸಿಐ ಐಟಿಬಿಟಿ ಸಮಿತಿ ಅಧ್ಯಕ್ಷ ಎಚ್ಎ ಕಿರಣ್ ಮಾತನಾಡಿ ಸಂಘದ 2ನೇ ಹಂತದ ಶಿಲಾನ್ಯಾಸ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಿದ್ದು ಕಳೆದ 7 ದಶಕಗಳಿಂದ ನಮ್ಮ ಸಂಘದ ಕಾರ್ಯಕ್ರಮಗಳು ಹಾಗೂ ಕಾರ್ಯವ್ಯಾಪ್ತಿ ಜಿಲ್ಲಾದ್ಯಂತ ಹರಡಿದೆ. 2,000 ಜನ ಇಂತಹ ಉದ್ಯಮಿಗಳು ಜಿಲ್ಲಾದ್ಯಂತ ಈಗ 20,000ಕ್ಕೂ ಹೆಚ್ಚು ಜನ ಉದ್ಯಮಿಗಳು ಇದ್ದಾರೆ. ಈ ಭಾಗವು ಕೂಡ ನಗರಸಭೆ ವ್ಯಾಪ್ತಿಗೆ ಸೇರಿದ್ದು ಈ ಖಾತೆ ವಿಚಾರವಾಗಿಯೂ ಕೂಡ ನಗರಸಭೆ ಅಧ್ಯಕ್ಷರು ಮಾಡಿಕೊಡುವ ಭರವಸೆ ನೀಡಿದ್ದಾರೆ ಎಂದರು. ನಿರ್ಮಾಣವಾಗುತ್ತಿರುವ 2ನೇ ಅಂತಸ್ತಿನ ಕಟ್ಟಡವು ಕೈಗಾರಿಕಾ ಉದ್ಯಮಿಗಳ ಕಾರ್ಯಕ್ರಮಕ್ಕೆ ಮತ್ತು ಇಂಡಸ್ಟ್ರಿಯಲ್ ಕಾರ್ಯಕ್ರಮ ನಡೆಸುವುದಕ್ಕೆ ಒಂದು ಹಾಲ್ ನಿರ್ಮಾಣ ಮಾಡಲಾಗುತ್ತಿದೆ. ಮೊದಲನೇ ಅಂತಸ್ತನ್ನು ಸ್ಕಿಲ್ ಡೆವಲಪ್ಮೆಂಟ್ಗೆ ಈಗಾಗಲೇ ಉದ್ಘಾಟನೆಗೊಂಡಿದೆ. ಉದ್ಯಮಿಗಳ ಹಲವಾರು ಜನರಿಗೆ ಕಾರ್ಯಕ್ರಮವನ್ನು ಸದ್ಯದಲ್ಲೇ ಮಾಡಲಾಗುವುದು ಎಂದು ಹೇಳಿದರು. 2,000 ಜನ ಉದ್ಯಮಿಗಳಿಗೂ ಇವತ್ತೊಂದು 20,000 ಜನ ಉದ್ಯಮಿಗಳ ಜಿಲ್ಲೆಯಾದ್ಯಂತ ಇದ್ದಾರೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ನಮ್ಮವರೇ ಆದ ನಗರಸಭೆ ಅಧ್ಯಕ್ಷರು ಚಂದ್ರೇಗೌಡರು ಈ ದಿನ ನಮ್ಮೊಂದಿಗಿದ್ದಾರೆ. ಈ ಒಂದು ನಮ್ಮ ಭಾಗ ನಗರಸಭೆಗೂ ಕೂಡ ಒಂದು ಸೇರಿದೆ. ಸೊ ಅವರು ಕೂಡ ಹಲವಾರು ಇಲ್ಲಿ ಒಂದು ಬೆಳವಣಿಗೆ ಕಾರ್ಯ ಡೆವಲಪ್ಮೆಂಟ್ ವರ್ಕ್ಸ್ಗಳನ್ನ ಮಾಡ್ಕೊಡ್ತೀವಿ ಅಂತಲೂ ಕೂಡ, ಹಾಗೂ ನಮ್ಮ ಉದ್ಯಮಿಗಳು ಏನು ಈ ಖಾತೆ ವಿಷಯದಲ್ಲಿ ಒಂದು ಜಂಜಾಟ ನಡೀತಾ ಇದೆ ಅದನ್ನು ಕೂಡ ಒಂದು ಪರಿಗಣನೆಯಲ್ಲಿ ಮಾಡ್ತೀವಿ ಅಂತ ಚಂದ್ರೇಗೌಡರು ಕೂಡ ನಮಗೆ ಭರವಸೆ ಕೊಟ್ಟಿದ್ದಾರೆ. ಶಾಸಕರು ಇವತ್ತು ಬರ್ಲಿಕ್ಕಿತ್ತು, ಕಾರಣಾಂತರದಿಂದ ಅವರು ತಿರುಪತಿಲಿ ಪೂಜೆ ಇರೋದ್ರಿಂದ ಶಾಸಕರು ತಿರುಪತಿಗೆ ಹೋಗಿದ್ದಾರೆ. ಸದ್ಯದಲ್ಲೇ ನಮ್ಮ ಒಂದು ಕಟ್ಟಡಕ್ಕೆ ಬರ್ತೀವಿ ಅಂತ ಹೇಳಿದ್ದಾರೆ. ನಮ್ಮಲ್ಲಿ ಈ ಒಂದು 2ನೇ ಅಂತಸ್ತನ್ನ ನಾವು ಕೈಗಾರಿಕಾ ಉದ್ಯಮಿಗಳ ಒಂದು ಕಾರ್ಯಕ್ರಮಕ್ಕೆ ಮತ್ತೆ ಒಂದು ಇಂಡಸ್ಟ್ರಿಯಲ್ ರಿಲೇಟೆಡ್ ಪ್ರೋಗ್ರಾಮ್ ಮಾಡಲಿಕ್ಕೆ ಅಂತ ಒಂದು ಪ್ರೋಗ್ರಾಮ್ ಹಾಲ್ ಮಾಡ್ತಾ ಇದ್ದೀವಿ. ಈಗ ಮೊದಲನೇ ಅಂತಸ್ತನ್ನ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ ಅಂತ ಆಲ್ರೆಡಿ ನಾವು ಒಂದು ಉದ್ಘಾಟನೆ ಆಗಿದೆ. ಹಾಗೂ ಉದ್ಯಮಿಗಳಿಗೆ ಹಾಗೂ ಹಲವಾರು ಜನಕ್ಕೆ ಒಂದು ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ನ ಕೂಡ ಸದ್ಯದಲ್ಲೇ ಪ್ರಾರಂಭ ಮಾಡ್ತಾ ಇದ್ದೇವೆ. ಧನ್ಯವಾದಗಳು. ಈ ಸಂದರ್ಭದಲ್ಲಿ ಎಚ್ಎಡಿಎಸ್ಎಸ್ಐಎ ಅಧ್ಯಕ್ಷ ಆರ್ ಶಿವರಾಮ್, ಉಪಾಧ್ಯಕ್ಷ ಪ್ರಕಾಶ್ ಎಸ್ ಯಾಚಿ, ಪ್ರಧಾನ ಕಾರ್ಯದರ್ಶಿ ಎನ್ ಸುದರ್ಶನ್, ಲಘು ಉದ್ಯೋಗ ಭಾರತಿ ಪ್ರಸನ್ನ ಕುಮಾರ್ ಮತ್ತು ಶಿವಾನಂದ್ ಇತರರು ಉಪಸ್ಥಿತರಿದ್ದರು. ಶ್ರೀನಿವಾಸ್, ಟಿವಿ 46 ಮಲೆನಾಡು ನ್ಯೂಸ್, ಹಾಸನ.